ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಾನು ನಿಮ್ಮವನು. ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಹನ್ ಗೌಡ ಮಾತಾಡ್ತಾ ಇದ್ದೀನಿ. ನನ್ನ ಮೇಲೆ ನೋಡಿದರೆ ಗೊತ್ತಾಗಿರುತ್ತೆ ಅನಿಸುತ್ತೆ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಹೌದು, ನಾನಿವತ್ತು ಲಂಕಾವಿಗೆ ಹೋಗ್ತಾ ಇದ್ದೀನಿ. ನನಗೆ 4 ದಿನ ರಜಾ ಇತ್ತು. ಅದಕ್ಕೋಸ್ಕರ ಇವತ್ತಿಂದ ಅಂದರೆ ಇವತ್ತು 22nd 25th ನಾನು ಲಂಕಾವಿಗೆ ಹೋಗ್ತಾ ಇದ್ದೀನಿ. ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಹೋಗಿ ಏನಿರುತ್ತೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಹಾಗೆ ಇನ್ಸ್ಟಾದಲ್ಲೂ ಪೋಸ್ಟ್ ಮಾಡ್ತೀನಿ, ಅಲ್ಲೂ ನೋಡಿ. ಯೂಟ್ಯೂಬಲ್ಲಿ ಇಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋನ ಬನ್ನಿ ಈಗ ಇಲ್ಲಿಂದ ಶುರು ಮಾಡೋಣ. ಟರ್ಮಿನಲ್ 2 ಎಂಟ್ರಿ ಒಳಗಡೆ ಬಂದರೆ ಇಲ್ಲಿ ಚೆಕ್-ಇನ್ ಮತ್ತು ಡಿಪಾರ್ಚರ್ ಒಂದು ರೂಟ್ ಇದೆ, ಅದ್ರೊಳಗಡೆ ಬೇಕು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಗೈಸ್, ನಾನು ಆಲ್ರೆಡಿ ಚೆಕ್-ಇನ್ ಮಾಡಿದ್ದೀನಿ ಮೊಬೈಲಲ್ಲೇ. ಈಗ ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ಮಾಡ್ಕೋತೀನಿ. PNR ನಂಬರ್ ಹಾಕ್ತೆ. ಆ್ಯಂಡ್ ಆಲ್ರೆಡಿ ಚೆಕ್-ಇನ್ ಆಗಿದೆ. ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಟ್ಟೆ. ಆ್ಯಂಡ್ ಟೋಟಲ್ 1 ಈ ಪಾಸ್ ನೋಡಿ ಇಲ್ಲಿ ಬಂತು. ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ಮಾಡಿಕೊಂಡೆ. ಗೈಸ್, 2 hour 30 minutes ನಾನು ಇಲ್ಲೇ ಕೂತಿದ್ದೀನಿ. ಇವತ್ತು ಫ್ಲೈಟು ಡಿಲೇ ಆಗಿದೆ. ಅದೇನೋ ನನ್ನ ಅದೃಷ್ಟ ಏನೋ ಇಲ್ವೋ ಇಲ್ಲ ಅನಿಸುತ್ತೆ. ಇವತ್ತು ಆ್ಯಕ್ಚುಲಿ 11:45ಗೆ ಡಿಪಾರ್ಚರ್ ಆಗಬೇಕಾಗಿರೋದು. ಇನ್ನೂ ಏನಂದರೆ 1 ಗಂಟೆಗೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ ಅಂತ ಇತ್ತು. ಬಟ್ ಆದರೆ ಇವಾಗ ಟೈಮು 12 ಆಗಿದೆ. ಬಟ್ ನೋಡಿದ್ರೆ ಇನ್ನೂ ಫ್ಲೈಟೇ ಬಂದಿಲ್ಲ ಇಲ್ಲಿಗೆ. ನೋಡಿ 2 hours later. ಏನೋ ಇದು ಹಾಯಾಗಿದೆ, 100 ಕನಸಿಗೆ ರಂಗೇರಿದೆ, ಸಣ್ಣ ಸಣ್ಣ ಆಸೆಗೆ ಜೀವ ನೋಡಿ, ಮಲೇಷ್ಯಾ ಇಂದ ಲಂಕಾವಿಗೆ ಬಂದು ಫ್ಲೈಟ್ ಇಳಿದೆ. ವೆಲ್ಕಮ್ ಟು ಲಂಕಾವಿ. ಇಲ್ಲಿ ಬಂದು ಬೇಕಾದ್ರೆ ಗಾಡಿನ ರೆಂಟಲ್ ಮಾಡ್ಕೋಬೋದು. ನಿಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು, ಇಲ್ಲಿಗೆ ಬಂದು ನೀವು ರೆಂಟಲ್ ಮಾಡ್ಕೋಬೋದು. ನಾನು ನೋಡ್ತೀನಿ, ಆದರೆ ರೆಂಟಲ್ ಮಾಡ್ಕೋತೀನಿ, ಇಲ್ಲಾಂದ್ರೆ ಇಲ್ಲ. ಈಗ ಆಚೆ ಹೋಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಗೈಸ್, ರೂಮಿಗೆ ಹೋಗಿ ಎಲ್ಲ ಚೆಕ್-ಇನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಚೆಗೆ ಬಂದಿದ್ದೀನಿ. ಇಲ್ಲಿ ಹಲವಾರು ಶಾಪ್ಸ್ ಎಲ್ಲ ಇದೆ. ಏನೇನಿದೆ ಅಂತೆಲ್ಲ ನಿಮಗೂ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇಲ್ಲೆಲ್ಲೇ ನೋಡಿದ್ರು ನಿಮಗೆ ಡ್ಯೂಟಿ ಫ್ರೀ ಅಂತ ಇರುತ್ತೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ. ಬರೀ ಲಂಕಾವಿಲ್ಲಿ ಮಾತ್ರ ಟ್ಯಾಕ್ಸ್ ಫ್ರೀ ಇರುತ್ತೆ. ಮಲೇಷ್ಯಾದಲ್ಲಿ ಟ್ಯಾಕ್ಸ್ ಫ್ರೀ ಇರೋಲ್ಲ. ಬೇಕಾದ್ರೆ ನೀವು ಬಂದು ಇಲ್ಲಿ ಏನು ಬೇಕಾದ್ರೂ ತೊಗೋಬೋದು. ಸೋಲೋ ಟ್ರಾವೆಲ್ ಅಲ್ವಾ, ಅದಕ್ಕೆ ಒಂದು ಟ್ರೈಪೋಡ್ ತೊಗೊಬಿಟ್ಟಿದ್ದೀನಿ. ಇದರಲ್ಲೇ ಎಲ್ಲ ಫೋಟೋಸ್, ನಾನು ಏನೇ ಫೋಟೋಸ್ ತೊಗೊಂಡ್ರು ವೀಡಿಯೋಸ್ ಮಾಡಿದ್ರು ನಾನು ಇದರಲ್ಲೇ ಮಾಡೋದು, ಯಾರು ಸಪೋರ್ಟಲ್ಲೂ ತೊಗೊತಲ್ಲ. ಅದಕ್ಕಾಗಿ ನೀವು ಸಪೋರ್ಟ್ ಮಾಡಿ, ಹೀಗೆ ಲೈಕ್ ಮಾಡ್ತಾಯಿರಿ, ಹೀಗೆ ಇಷ್ಟಪಡ್ತಾಯಿರಿ. ಇನ್ನು ಮುಂದೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸುಮ್ಮನೆ ಹಾಗೆ ಇವತ್ತೆಲ್ಲೂ ಹೋಗಿರಲಿಲ್ಲ, ಹಂಗೆ ರೂಮಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇಲ್ಲೇ ಒಂದು ಸ್ವಲ್ಪ ಬೀಚಲ್ಲಿ ಎಂಜಾಯ್ ಮಾಡೋಣ ಅಂತ ಬೀಚಿಗೆ ಬಂದಿದ್ದೀನಿ. ಇಲ್ಲೇ ಇರ್ತೀನಿ ಸ್ವಲ್ಪ ಹೊತ್ತು. ಏನೇನಿರುತ್ತೆ ಏನೇನಿರಲ್ಲ ಅಂತೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡಿದ್ದೀನಿ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ನೋಡಿ. ಆ್ಯಂಡ್ ಹಾಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ಎಂಜಾಯ್ ಮಾಡೋಣ. ಜೀವ ಬಂದಂತಿದೆ, ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ಟೈಮ್ ಬಂದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇವಾಗ ಕರೆಕ್ಟಾಗಿ 7:05 ರಾತ್ರಿ 7:05 PM 7:05 PM. ಆದರೂ ನೋಡಿ ಇನ್ನೂ ಎಷ್ಟು ಬೆಳಕಿದೆ. ಮಲೇಷ್ಯಾದಲ್ಲಿ ಹಂಗೇನೆ, ಈ ಕಡೆ ಎಲ್ಲ 7 ಗಂಟೆ 7:15 ಆದಮೇಲೆ ಕತ್ಲೆ ಆಗೋದು, ಅಲ್ಲಿ ಗಂಟೆ ಕತ್ಲೆ ಆಗಲ್ಲ. ಗಾಯ್ಸ್, ಇವಾಗ ನೋಡಿ ವ್ಯೂ ಮಾತ್ರ ಮಸ್ತ್ ಇದೆ. ವಾವ್ ವಾವ್ ವಾವ್, ಏನಂತೀರ ಅಂದರೆ ಮಸ್ತ್ ವ್ಯೂ ಮಾತ್ರ. ನಿಮ್ಮ
ಇಂಥ ಎಕ್ಸ್ಪೀರಿಯೆನ್ಸ್ನ ನಾನು ಇವತ್ತೇ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಅದು ಸೋಲೋ ಟ್ರಾವೆಲಾಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಆ್ಯಂಡ್ ಯಾವತ್ತೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಇವತ್ತೇ ಫಸ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಡೇ 2 ಆಫ್ ಲಂಕಾವಿ. ಇವತ್ತು ಐಲ್ಯಾಂಡ್ ಓಪಿಂಗಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ನೋಡಿ, ಈ ಬೋಟಲ್ಲಿ ಟ್ರಾವೆಲ್ ಮಾಡ್ಬೇಕು. ಇಲ್ಲಿಂದ ಎಲ್ಲ ಪ್ಲೇಸಸ್ಗೂ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಪ್ಲೇಸಸ್ಸಲ್ಲಿ 15 ಮಿನಿಟ್ಸ್ ಇರುತ್ತೆ, ಇನ್ನೊಂದು ಪ್ಲೇಸಲ್ಲಿ 1 ಅವರ್ ಇರುತ್ತೆ. ಇಷ್ಟೆಲ್ಲ ಪ್ಲೇಸ್ ಕವರ್ ಮಾಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಈ ಬೋಟಲ್ಲಿ. ಅಂತೂ ಫುಲ್ಲು ಈ ವ್ಯೂಗೆ ಬಂದುಬಿಟ್ಟಿದ್ದೀನಿ. ನಿಮಗಂತೂ ಒಳ್ಳೆ ವೀಡಿಯೋ ತೋರಿಸ್ಬೋದು, ಒಳ್ಳೆ ಶಾರ್ಟ್ಸ್ ಎಲ್ಲ ತೋರಿಸ್ಬೋದು. ನಿಮಗೆ ತೋರಿಸ್ತೀನಿ. ನನಗೆ ಕಣ್ಣಿಗೆ ಬಿಸಿಲು ಹೊಡಿತಾ ಇದೆ, ಮಸ್ತಿದೆ ಮಾತ್ರ. ಇಲ್ಲಿ ನೋಡಿ ವ್ಯೂ ಮಾತ್ರ. ತೇಲಾಡುತ್ತಾ fallen in love, ರೋಮಾಂಚನ I'm falling in love. ನೋಡಿ, ಇದು ಪ್ರೆಗ್ನೆಂಟ್ ಲೇಡಿ ಮಲಗಿರೋ ಥರ ಇದೆ ನೋಡಿ ಗೈಸ್. ಈ ಲ್ಯಾಂಡಲ್ಲಿ ಬಂದು ಇಳಿಸಿದ್ದಾರೆ. ಇಲ್ಲೊಂದು 1 ಅವರ್ ಟೈಮ್ ಕೊಟ್ಟಿದ್ದಾರೆ. ಈ 1 ಅವರಲ್ಲಿ ಏನನ್ನು ಮಾಡ್ಬೋದು ನೋಡೋಣ. ಇಲ್ಲಿ ಕೊಯಕಿಂಗ್ ಮಾಡ್ಬೋದು ಅನಿಸುತ್ತೆ. ಈ ಐಲ್ಯಾಂಡಲ್ಲಿ ನಿಲ್ಲಿಸಿದ್ದಾರೆ ನೋಡಿ. ಚೆನ್ನಾಗಿದೆ ಐಲ್ಯಾಂಡ್, ಮಸ್ತ್ ಇದೆ. ಫಾರ್ ದ ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ವಿಸಿಟ್ ಮಾಡ್ತಾ ಇರೋದು. ಗೈಸ್, ಇದೊಂದು ಫಾರೆಸ್ಟು. ಒಳಗಡೆ ಒಂಥರ ವಾಟರ್, ಅದೇ ಏನಂದರೆ ಲೇಕ್ ಥರ ಇದೆ. ಅಲ್ಲೋಗಿ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀನಿ. ಬನ್ನಿ ನಿಮ್ಗೆ ತೋರಿಸ್ತೀನಿ. ಸುಸ್ತಾಗ್ಬಿಟ್ಟಿದೆ ಗೈಸ್, ಅದಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ. ಅದು ಈ ಪಾರ್ಕಲ್ಲಿ, ಈ ಫಾರೆಸ್ಟಲ್ಲಿ ಥರ ಖುಷಿ ಓಡಾಡೋಕ್ಕೆ. ಇಲ್ಲಿ ಬಂದು ನೀವು ಆರಾಮಾಗಿ ಕಯಾಕ್ ಮಾಡ್ಬೋದು ಆ್ಯಂಡ್ ಸ್ವಿಮ್ಮಿಂಗ್ ಮಾಡ್ಬೋದು. ಅಲ್ಲಿ ಎಂಟ್ರೆನ್ಸ್ ಫೀಸ್ 20 ರಿಂಗೆಟ್ಸ್ ಇರುತ್ತೆ. 20 ರಿಂಗೆಟ್ಸ್ ಕೊಟ್ಟರೆ ಇಲ್ಲಿ ಸ್ವಿಮ್ಮಿಂಗ್ ಫ್ರೀ. ಬಟ್ ಆದರೆ ಕಯಾಕಿಂಗ್ ಮಾಡಬೇಕಂದ್ರೆ 25 ರಿಂಗೆಟ್ಸ್ ಕೊಡಬೇಕು. 2 ಪರ್ಸನ್ಸ್ 25 ರಿಂಗೆಟ್ಸ್. ಬಟ್ ಸೋಲೋ ಅಲ್ವಾ, ಸುಮ್ಮನೆ ನನಗೆ 25 ರಿಂಗೆಟ್ಸ್ ಕೊಟ್ಟು ಹೋಗೋದು ಅಂತ ಐ ಆಮ್ ನಾಟ್ ಗೋಯಿಂಗ್ ಫಾರ್ ದೇರ್. ಈಗ ನಾನು ಇಲ್ಲೇ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ವಾಪಸ್ ಅಲ್ಲಿಗೆ ಹೋಗ್ತೀನಿ. ಏನು ಮಾಡೋಕ್ಕಾಗಲ್ಲ, ನಾನು ಅದು ಕಡಿಮೆ ಇರುತ್ತೆ ಅಂತ ಬಂದೆ. ಬಟ್ ನೋ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಫೋಟೋಸ್ ಎಲ್ಲ ತಗೊಂಡು ಹೋಗ್ತಾಯಿದ್ದೀನಿ. ಎಷ್ಟು ಬ್ಯೂರ್ ಕಿತ್ಕೊಂಡು ಬರ್ತಾಯಿದ್ದೇನೆ ನನ್ನ ಮಕ್ಕದಲ್ಲಿ. ಸೀರಿಯಸ್ಲಿ ನಾನು ಜಿಮ್ಮಲ್ಲಿ ಇಷ್ಟು ಬ್ಯೂರ್ ಬಂದಿರಲ್ಲ ಅನಿಸುತ್ತೆ. ಇಲ್ಲಿಂದ ಹತ್ತೋದೇ ಒಂಥರ ಕಷ್ಟ ಆಗಾಯ್ತು ನೋಡಿ. ಹತ್ಕೊಂಡು ಹೋಗ್ಬೇಕು, ಅದೊಂದೇ ಬೇಜಾರು. ಮಾಡೋಕ್ಕಾಗಲ್ಲ. ಬೆಟ್ಟ ಗುಡ್ಡ ಕಾಡು ಅಂದಮೇಲೆ ಹತ್ತೋದು ಇಳಿಯೋದು ನೋಡೋದೆಲ್ಲ ಇರುತ್ತೆ. ಎಸ್, ಈಗ ಅಲ್ಲಿಗೆ ಹೋಗಿ ತಿನ್ನೋಣ ಬನ್ನಿ. ಹೊಟ್ಟೆ ಹಸ್ತಾ ಇದೆ. ಹತ್ತಷ್ಟರಲ್ಲಿ ಸುಸ್ತಾಗೋದೆ. ಹತ್ಬಿಟ್ಟು ನಾನು ಒಂದೇ ಸಲ ಸಿಗ್ತೀನಿ. 3 ತಿಂಗಳು ಜಿಮ್ಗೆ ಹೋಗಿಲ್ಲ, ಯಾಕಂದರೆ ಇಲ್ಲಿಗೆ ಬಂದಾಗಿಂದ ಜಿಮ್ಗೆ ಹೋಗಿಲ್ಲ. ಆದರೆ ಇವತ್ತು ಇಲ್ಲೇ ಕಾರ್ಡಿಯೋ ತುಂಬ ಆಗ್ಬಿಟ್ಟಿದೆ. ಅಯ್ಯಪ್ಪ, ಫ್ಯೂಲ್ ಬಿಯೋಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಸಂತೋಷದ ಉಲ್ಲಾಸದ ಗೂಡಾದೇನ, ಪ್ರೀತಿಯ ಹೆಸರೇ ನೀನು. ಈಗಲ್ ಸ್ಪಾಟ್ ಅಂತ ಇದು ಎಲ್ಲ ಈಗಲ್ಸ್ ಎಲ್ಲ ಇದೆ ನೋಡಿ. Guarda come mangiano.
ಗಾಯ್ಸ್ ನೋಡಿ ಬೀಚಿಗೆ ಬಂದೀನಿ, ತುಂಬ ಬಿಸಿಲಿದೆ. ಬೀಚ್ ಮೇಲೆ ಬಿಸಿಲಿದ್ದೇ ಇರುತ್ತೆ ಅಲ್ವಾ. ಇಲ್ಲಿ ನೋಡಿ ಏನು ಕ್ಯಾಮ್ರಾ ಕವರ್ ಇಲ್ಲದೆ ನನ್ನ ಫೋನ್ನ ನೀರೊಳಗಡೆ ತಗೊಂಡು ಹೋಗ್ತಾ ಇದ್ದೀನಿ. ಏನು ಒಂದು ಏರಿಯಾ ಅಂದರೆ ಒಂದು ಸ್ವಲ್ಪ ಐಫೋನ್ ವಾಟರ್ ಪ್ರೂಫ್ ಅಲ್ವಾ, ಅದಕ್ಕೋಸ್ಕರ ಈ ಫೋನ್ನ ಒಳಗಡೆ ತೊಗೊಬರ್ತಾಯಿದ್ದೀನಿ. ಇಷ್ಟೇ ತೊಗೊಂಡು ಬರೋದು ಹೋಗಿ ಕವರ್ ಹಾಕೊಬಿಡ್ತೀನಿ. ವಾ 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 ನನಗೆ ಇಷ್ಟೇ ಬರೋಕ್ಕಾಗೋದು ಫೋನ್. ಸಂತೋಷದ ಉಲ್ಲಾಸದ ಕೂಡಾದೇನ ಪ್ರೀತಿಯ ಹೆಸರೇ ನೀನು. ಗೈಸ್, ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಆ್ಯಂಡ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಈಗಲೇ ಮಾಡ್ಕೊಳ್ಳಿ. ಲವ್ ಯು ಅಗೇನ್. ನಿಂತ ಸ್ನಾನ ಕೊಂಟು ಸ್ವಪ್ನ ತುಂಟ ಮೌನ ಒಂಟಿ ಜೀವನ ಇರಬಹುದೇ ಇದು ಪ್ರೇಮಾರಂಭದ ಮೊದಲ ತಲ್ಲಣ ಕಿಡಿಗೇಡಿ ಲಕ್ಷಣ ಬೇಸರ ಕಾತರ ಗಡ್ಡ ಹಳೆ ಹಾಡು